ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಾವು ಕೇಳಿದ್ದೀವಿ ಗಜನಿ ಮೊಹಮ್ಮದ್ ಅಂತ, ನಮ್ಮ ದೇಶಕ್ಕೆ ಬಹಳ ಹಾನಿ ಮಾಡಿದಂಥ ಮನುಷ್ಯ, ಮೇಲೆ ಮೇಲೆ ದಂಡೆತ್ತಿ ಬಂದು ತೊಂದರೆ ಕೊಟ್ಟಂಥ ಮನುಷ್ಯ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಬಹಳ ವರ್ಷಗಳ ಹಿಂದೆ ಅಲ್ಲಿದ್ದಾಗ ಅವನ ಹತ್ರ ಒಬ್ಬ ಗುಲಾಮ ಇದ್ದಂತೆ. ಅಲ್ಲ, ಗುಲಾಮರು ಕೊಂಡ್ಕೊಂಡ್ಬಿಡ್ಬೇಕು, ಅವಾಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಆ ಹುಡುಗನ ಹೆಸರು ಅಯಾಜ್ ಅಂತ ಹೆಸರು. ಮೊಹಮ್ಮದನ ಕಡೆ ಬಂದಾಗ ತುಂಬ ಸಣ್ಣ ಹುಡುಗ, 7 ವರ್ಷದ ಹುಡುಗ. ಅವನು ಎಷ್ಟು ಪ್ರೀತಿಯಿಂದ ತನ್ನ ಯಜಮಾನನ ಸೇವೆ ಮಾಡಿದ ಅಂದರೆ ಸುಲ್ತಾನ ನೆರಳಾಗಿ ಬದುಕಿಬಿಟ್ಟ ಅವನು. ಸುಲ್ತಾನನಿಗೂ ಅವನ ಮೇಲೆ ಬಹಳ ಪ್ರೀತಿ, ವಿಶ್ವಾಸ. ಮುಂದೆ ಮೊಹಮ್ಮದ್ ಅಯಾಜನ್ನ ತನ್ನ ಗುಲಾಮ ಅಂತ ಕಾಣದೇನೆ ಅವನು ತನ್ನ ಮಗನಂತೆ ನೋಡ್ಕೊಂಡ್ಬಿಟ್ಟ. ಕೆಲವು ವರ್ಷಗಳ ನಂತರ ಅವನು ಮಂತ್ರಿಯನ್ನಾಗಿ ಮಾಡ್ಕೊಂಡ್ಬಿಟ್ಟ. ಈ ಅಯಾಜನ ಮೇಲೆ ತೋರಿಸಿದ್ನಲ್ಲ ಪ್ರೀತಿ, ವಿಶ್ವಾಸ, ಅಯಾಜನಿಗೇನೋ ಒಳ್ಳೇದಾಯಿತು. ಆದರೆ ಉಳಿದ ಮಂತ್ರಿಗಳಿದ್ದರಲ್ಲ, ದರ್ಬಾರಿನ ಜನ, ಭಯಂಕರ ಅಸೂಯೆ ಆಯಿತು ಅವರಿಗೆಲ್ಲ. ಇದು ಯಾವನೋ ಗುಲಾಮ್ ಹುಡುಗ, ಇವನ ಮೇಲೆ ಎಷ್ಟು ವಿಶ್ವಾಸ ಸುಲ್ತಾನನಿಗೆ, ಹೇಗಾದ್ರೂ ಮಾಡಿ ಅಯಾಜನ ಓಡಿಸ್ಬೇಕು. ದಾಸ ಆಗಿ ಬಂದವನು, ಗುಲಾಮ್ ಆಗಿ ಬಂದವನು, ಅವನಿಗೆ ಮಂತ್ರಿ ಮಾಡಿ ಕೂಡಿಸಿದ್ದಾನೆ. ನಾಯಿನ ಸಿಂಹಾಸನಲ್ಲಿ ಕೂಡಿಸಿದ್ರೆ ರಾಜ ಆಗತ್ತೆ, ಅದು ಅಯಾಜನ ಓಡಿಸ್ಬಿಡ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರು. ಹೆಂಗೋ ಮಸರತ್ ಮಾಡ್ತಾಯಿದ್ರು. ಒಂದು ಬಾರಿ ಹಿರಿಯ ಮಂತ್ರಿ ತಡ್ಕೊಳ್ಳಾರ್ದೆ ಕೇಳೇಬಿಟ್ಟ ಸುಲ್ತಾನನ್ನ, ಹುಜೂರ್, ಈ ಅಯಾಜ್ ಒಬ್ಬ ಗುಲಾಮಾಗಿ ಬಂದವನು, ಯಾವ ವಿಶೇಷತೆಯೂ ಇಲ್ಲ, ವಿಷಯಗಳ ಜ್ಞಾನ ಇಲ್ಲ, ಚೆಂದಾಗಿ ಮಾತಾಡೋಕ್ಕೆ ಬರಲ್ಲ, ಅವನಿಗೆ ಪ್ರಪಂಚದ ವಿಷಯಗಳ ಬಗ್ಗೆ ಮಾಹಿತಿ ಇಲ್ಲ, ಇಂಥವನನ್ನು ಮಂತ್ರಿ ಮಾಡ್ಕೊಂಡಿದ್ದಿರಲ್ಲ, ಸರಿನೇ? ಒಂದಲ್ಲ ಒಂದು ದಿವಸ ಗುಲಾಮಿ ಬುದ್ಧಿ ತೋರಿಸಿ ಓಡಿ ಹೋಗ್ತಾನೆ, ನಮಗೆಲ್ಲ ಮೋಸ ಮಾಡಿ, ಹುಷಾರಾಗಿರಿ ಎಂದ. ನೋಡೋಣ ಸಕಾಲದಲ್ಲಿ ಅಯಾಜ್ ಯಾರು ಅಂತ ನಮ್ಗೆ ಗೊತ್ತಾದೀತು ಅಂತ ಕಳಿಸ್ಬಿಟ್ಟ. ಈದ್ ಮಿಲಾದ್ ಹಬ್ಬ ಮುಗೀತು. ಮರುದಿವಸ ಒಂದು ಆಜ್ಞೆ ಹೊರಡ್ತು. ಸುಲ್ತಾನರು ಹೊರಡಿಸಿದ್ದಾರೆ. ಸುಲ್ತಾನರು ತಮ್ಮ ಪ್ರಜೆಗಳ ಮೇಲೆ ಪ್ರೀತಿಯಿಂದ ತೃಪ್ತರಾಗಿದ್ದಾರೆ, ಆದ್ದರಿಂದ ಅವರ ಮನರಂಜನೆಗೆ ಭಾರಿ ಏರ್ಪಾಡು ಮಾಡಿದ್ದೀವಿ ಅಂತ. ಬೀದಿಗಳಲ್ಲಿ ಮನರಂಜನೆ ನಡೀತದೆ. ಆದರೆ ಮಂತ್ರಿಗಳ ಸಲುವಾಗಿ ಅವ್ರ ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಹೊರಗೆ ಬರೋದು ಕಾಣಿಲ್ಲ ರಸ್ತೆಗೆ. ಬೀದಿಗಳಲ್ಲಿ ನೃತ್ಯ, ಸಂಗೀತ ಶುರು ಆಯಿತು. ಎಲ್ಲಿ ನೋಡಿದ್ರೆ ಸಂಗೀತ ಧ್ವನಿ ಎಲ್ಲ ಕಡೆನೂ. ಪ್ರತಿ ಬೀದಿಯ ಕೊನೆಗೆ ವಿಶೇಷ ತಿಂಡಿ, ತಿನಿಸು, ಪಾನೀಯಗಳ ಸರಬರಾಜು ಶುರು ಆಗಿಬಿಡ್ತು. ಏನು ಸುಂದರವಾದ ಯುವತಿಯರ ನೃತ್ಯಗಳು ಹುಡುಗರು ಕಂಡಿದ್ದಿಲ್ಲ, ಅಷ್ಟು ನೃತ್ಯಗಳು ಶುರು ಆಯಿತು. ಅದನ್ನು ನೋಡಿದ್ರೆ ತಂಡವಾಗಿ ಜನ ಬರೋಕ್ಕೆ ಶುರು ಆದರು. ಸುಲ್ತಾನನಿಗೆ ಏನು ಕೃಪೆ ಹೇಳಬೇಕು, ಧನ್ಯತೆ ಹೇಳಬೇಕು ಅಂದರು ಅವರು. ನೋಡಿ, ಸುಲ್ತಾನ್ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾನೆ, ನಮ್ಮ ಮನೆ ಮುಂದೆ ನೃತ್ಯ ನೋಡೋಕ್ಕೆ, ಸಂಗೀತ ನೋಡೋಕ್ಕಾಯಿತು ಅಂತ ಸಂತೋಷಪಟ್ಟರು. ಊಟ ಎಲ್ಲ ಸಿಕ್ತು. ಪ್ರತಿಯೊಬ್ಬ ಮಂತ್ರಿಗಳ ಮನೆಯಲ್ಲಿ ಇನ್ನೂ ಅದ್ಭುತ ಆಗಿತ್ತು. ಅವನು ಹೇಳ್ತಾನೆ ಬಹಳ ಚೆನ್ನಾಗಿ, ತೀರಾ ಕಡಿಮೆ ಬಟ್ಟೆ ಉಟ್ಕೊಂಡಂಥ ತುಂಬ ಹರಿಯದ ಹುಡುಗಿಯರು ಅಲ್ಲಿ ಬಂದು ಡಾನ್ಸ್ ಮಾಡ್ತಿದ್ರಂತ ಆ ತಂಡದವ್ರ ಮನೆಯೊಳಗೆ. ಮಧ್ಯ ಭಕ್ಷ್ಯಗಳು ರಾಶಿ, ಅಡುಗೆ ಬೆನೆ ತುಂಬಿಡ್ತು. ಮಂತ್ರಿಗಳ ಪರಿವಾರಕ್ಕೆ ಈ ಸಂಭ್ರಮ ನೋಡೋದಕ್ಕೆ 2 ಕಣ್ಣು ಸಾಲದಂತಾಯ್ತು. ಅವರೆಲ್ಲ ಸಂಭ್ರಮದಲ್ಲಿದ್ದರೋ ಆಗೊಂದು ಸುದ್ದಿ ಬಂತು. ಸುಲ್ತಾನನಿಗೆ ಏಕಾಏಕಿ ಆರೋಗ್ಯ ಕೆಟ್ಟು ಹೋಗಿದೆ, ವೈದ್ಯರು ಪರೀಕ್ಷೆ ಮಾಡ್ತಿದ್ದಾರೆ, ವಿಷಯ ಸ್ವಲ್ಪ ಆತಂಕ ಮಾಡೋ ಹಾಗೆ ಇದೆ ಅಂತ ಸುದ್ದಿ ಎಲ್ಲ ಮಂತ್ರಿಗಳಿಗೆ ಕಿವಿಗೆ ಮುಟ್ತು. ಅವರಂದ್ರು, ಛೇ, ಇಂಥ ಸುಂದರವಾದ ದಿವಸ ಅವನು ಆರಾಮ್ ಕೆಡಬೇಕು, ಅವನಿಗೆ ಎಂಥ ಅವಕಾಶ ಚೆನ್ನಾಗಿದೆ, ಬಿಟ್ಕೊಂಡು ಅಲ್ಲಿ ಹೋಗೋದು ಆ ಮನೆಗೆ. ಕೆಲವಂದರು, ಇವತ್ತು ಸಂಭ್ರಮ ಬಿಟ್ಟು ಅರಮನೆಗೆ ಹೋಗೋದು ಬೇಡ, ಹೋಗಿ ಏನು ಮಾಡೋದಿದೆ, ನಾವು ಆದರೂ ವೈದ್ಯರಿದ್ದಾರಲ್ಲ, ನಾವು ಹೋದ್ರೆ ಪುನಃ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಮುಗಿಲಿ, ಈ ಸಾಯಂಕಾಲ ಸಂಭ್ರಮ ಮುಗಿದ್ಮೇಲೆ ಹೋಗೋಣಂತೆ. ಇನ್ನು ಕೆಲವರು ಬುದ್ಧಿವಂತರು, ನಮ್ಮ ಸುದ್ದಿನೇ ಮುಟ್ಲಿಲ್ಲ ಅಂತ ಹೇಳ್ಬಿಡೋಣ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಸಾಯಂಕಾಲ ಯಾರಿಗೂ ಪುರ್ಸತ್ತಿಲ್ಲ, ಚೈದೀಪ್ ಆರಾಮಾದ ಮಜಾ ಮಾಡ್ತಿದ್ದಾರಲ್ಲ. ಸಾಯಂಕಾಲ ಎಲ್ಲರೂ ಅರಮನೆಗೆ ಹೋದರೆ ಸುಲ್ತಾನ್ ಆರೋಗ್ಯವಾಗಿದ್ದಾನೆ, ಅವನ ಜೊತೆಗೆ ಅಯಾಜ್ ಕೂತಿದ್ದಾನೆ. ಇವರು ಮಂತ್ರಿಗಳು, ಹುಜೂರ್, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ವಿ, ಆತಂಕ ಅಂದರು, ಅದಕ್ಕೆ ಬಂದ್ವಿ ಅಂತ. ಆಗ ಮೊಹಮ್ಮದ್ ಹೇಳಿದಂತೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ನಿಯತ್ತು ಸರಿಯಾಗಿಲ್ಲ ಅಷ್ಟೇ. ನನ್ನ ಆರೋಗ್ಯದ ಚಿಂತೆಯಿಂದ ಬಂದವನು ಅಯಾಜ್ ಒಬ್ಬನೇ. ಅವನಿಗೆ ಮಾತ್ರ ಯಾವ ಸಂತೋಷವೂ ಬೇಕಾಗಿಲ್ಲ, ಯಾವ ಮಜಾನೂ ಬೇಕಾಗಿಲ್ಲ, ಮನೋರಂಜನೆ ಕಣ್ಣಿಗೂ ಬೀಳೋದಿಲ್ಲ, ಅವನ ಕಣ್ಣಲ್ಲಿರೋದು ನಾನು ಒಬ್ಬನೇ. ಈಗ ಗೊತ್ತಾಯ್ತೆ ನಾನು ಅಯಾಜನ್ನು ಯಾಕೆ ಇಷ್ಟು ಪ್ರೇಮ ಮಾಡ್ತೀನಿ ಅಂಥೇಳಿ. ನಿಮಗೊಂದು ಚೂರು ಸವಲತ್ತು ಸಿಕ್ಕಾಗ ರಾಜನ ಬಗ್ಗೆ ಪ್ರೀತಿ ಕಮ್ಮಿ ಆಯಿತು. ರಾಜನ ಬಗ್ಗೆ ಇರುವಂಥ ಪ್ರೀತಿ ನಿಮಗಿರುವ ಅವಕಾಶಗಳ ಮೇಲೆ ಅವಲಂಬನೆ ಆಗಿದೆ. ಆದರೆ ಅಯಾಜನಿಗೆ ಹಾಗಿಲ್ಲ, ಪ್ರೀತಿ ಒಂದೇನೇ ಇರೋದು ಅವನಿಗೆ. ಮಂತ್ರಿಗಳು ತಲೆ ತಗ್ಸಿದ್ರಂತೆ. ನಾವು ಇದೇ ರೀತಿ ನಮ್ಮ ಗುರಿಗಳ ಬಗ್ಗೆ ಆಗಲಿ, ನಂಬಿದ ದೈವದ ಬಗ್ಗೆ ಆಗಲಿ ಸರ್ವದಾ ಧ್ಯಾನವನ್ನು ಇಟ್ಕೊಂಡು ಮಾಡಿದರೆ ಮಾತ್ರ ನಾವು ಎತ್ತರ ಮಟ್ಟಕ್ಕೆ ಹೋಗ್ಬೋದು. ಯಾರೋ ಒಬ್ಬರನ್ನ ಮೆಚ್ಕೋತೀವಿ. ಯಾಕೆ ಮೆಚ್ಕೋತೀವಿ? ನಮ್ಮ ಒಳ್ಳೇದಾಗ್ತದೆ ಅಂತ ನಂಬ್ಕೊಂಡು ಮೆಚ್ಕೋತೀವಿ. ಅವರನ್ನು ಅವರಾಗೇ ಮೆಚ್ಕೊಳ್ಳೋದು ಬಹಳ ಅಪರೂಪ. ನಾವು ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಅದು ನನಗೇನು ಲಾಭ ಅಂತ ತಿಳ್ಕೊಂಡೇ ಪ್ರೀತಿ ಮಾಡೋದು. ಸಾಹೇಬ್ರ ಬಗ್ಗೆ ಯಾಕೆ ಗೌರವ?
ಅವ್ರ ಜೊತೆಗಿದ್ರೆ ಪ್ರಮೋಷನ್ ಸಿಕ್ಕಿತು, ಇನ್ಕ್ರಿಮೆಂಟ್ ಸಿಕ್ಕಿತು ಅಂತ. ಯಾವುದೇ ಸ್ವಾರ್ಥತೆಯಿಂದ ಮತ್ತೊಬ್ಬರಿಗೆ ಮಾಡಿದಂಥ ಪ್ರೀತಿ ಅದು ಪ್ರೀತಿ ಅಲ್ಲ, ವ್ಯವಹಾರ ಆಗ್ತದೆ. ವ್ಯವಹಾರದಿಂದ ಜೀವನೋತ್ಕರ್ಷ ಸಾಧ್ಯ ಇಲ್ಲ. ಜೀವನೋತ್ಕರ್ಷ ಆಗಬೇಕಾದ್ರೆ ಅನಪೇಕ್ಷಿತವಾದಂಥ, ಯಾವುದೂ ಅಪೇಕ್ಷೆ ಇಲ್ಲದಂಥ ಒಂದು ಪ್ರೀತಿ ಇದೆಯಲ್ಲ, ಅದು ನಮ್ಮನ್ನು ಎತ್ತರಕ್ಕೆ, ಸಾಧನೆ ಕಡೆ ಒಯ್ಯೋಕ್ಕೆ ಸಾಧ್ಯ ಇದೆ. ಅದರಿಂದ ಅಯಾಜನ್ನ ಪ್ರೀತಿ ನಮ್ಮ ಕಣ್ಣು ತುಂಬಬೇಕು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz. Musically yours.